ಜೊತೆ ನಿಂತ್ಕೋಬೇಕು. ನಮ್ಮ ಚಾನೆಲ್ನ ಎಲ್ಲಾ ಪ್ರಮುಖರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ರಾಜ್ ಸಂಸ್ಥೆಯ ರಾಜ್ ನೆಟ್ವರ್ಕ್ನ ಎಡಿಟರ್ ಚಂದನ್ ಶರ್ಮಾ ಅವರು ಅಂಡ್ ಎಡಿಟರ್ ಇನ್ ಚೀಫ್ ಮಂಜುನಾಥ್ ಅವರು, ಅಸೋಸಿಯೇಟಿವ್ ಎಡಿಟರ್ ಎಲ್ಲರೂ ಕೂಡ ಜಾಯಿನ್ ಆಗ್ತಿದ್ದಾರೆ. ಪ್ಲೀಸ್ ನಾನು ವೆಲ್ಕಮ್ ಮಾಡ್ತೀನಿ ಮೂರು ಜನಕ್ಕೂ. ನಮ್ಮ ಕೈಲಾದಾಗ ನಾವು ನಿಂತ್ಕೊಳ್ತೀವಿ, ಇದು ಬೇರೆಯವ್ರಿಗೂ ಕೂಡ ಸ್ಫೂರ್ತಿ ಆಗಲಿ ಅಂತ ನಾನು ಕೇಳ್ತೀನಿ. ಪ್ಲೀಸ್ ಅಮ್ಮ ನೀವು ಕೂತ್ಕೊಳ್ಳಿ, ತೊಂದರೆ ನಮಗೂ ಒಂದು ಖುಷಿ. ಸಾಮಾಜಿಕ ನ್ಯಾಯಕ್ಕೆ ಓಡಾಡಲಿಕ್ಕೆ ನಾನು ಮೊದಲು ಚಂದನ್ ಶರ್ಮಾ ನೋಡಿದ್ದೀನಿ. ನೀವು ಉಳಿದ ಟೀಮ್ನವರು ನನಗೆ ಗೊತ್ತಿದೆ. ಬಟ್ ನಿಮ್ಮ ಕಮಿಟ್ಮೆಂಟ್ ನಮ್ಗೆ ಇಷ್ಟ ಆಗುತ್ತೆ. ಬಟ್ ಎಲ್ಲ ಒಂದು ಕಡೆ ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ, ನಾನು ಹಿಂಗಂದೆ ಅಂತ. ಒಂದು ಇನ್ಸಿಡೆನ್ಸ್ನಿಂದ ಇಡೀ ವೈದ್ಯರ ಕುಲಕ್ಕೆ ನೀವು ಮಾಡಿಲ್ಲ, ಆದರೂ ಹಂಗೆ ಕಾಣಿಸ್ತದೆ. ದಯವಿಟ್ಟು ಬೇಡಮ್ಮ. ಯಾಕಂದರೆ ಇನ್ನೂ ಸಾಕಷ್ಟು ಜನ ವಿಕ್ಟೋರಿಯಾ ಬರಬೇಕು, ಬಡವರೇ ಬರೋದು, ಆನೆಸ್ಟ್ಲಿ ಹೇಳ್ತೀನಿ. ಸೊ ಬೋರಿಂಗ್ ಬರಬೇಕು. ಸೊ ಬೇರೆ ಯಾರು ಸಾಹುಕಾರ ಬರಲ್ಲ. ಹಿಂಗಾದಾಗೆ ನಾವು ಹೋದ್ರೆ ಉಳಿತೀವೋ ಇಲ್ಲ ಅಂತ ಎಂತೆಂಥ ಕಂಪ್ಲೇಂಟ್ಸ್ ನಾವು ಬರ್ತವೆ ಅಂದರೆ, ಗಂಡು ಮಗ ಊಟದಾಗೆ ಆಯಾ ಬಂದು 500 ರೂಪಾಯಿ ಕೇಳ್ತಾರೆ ಅಂತಾನೂ ಕಂಪ್ಲೇಂಟ್ ನಮಗೆ ಗೊತ್ತಿದೆ. ಈ ಮಗು ಊಟದಾಗ್ಲೇ 1000 ರೂಪಾಯಿ ಕೊಟ್ಮೇಲೆ Cloud9 ನೊಳಗೆ ಒಂದು ಡೆಲಿವರಿಗೆ 2.5 ಲಕ್ಷ. ಎಲ್ಲೋ ಯಾರೋ ಆಯಾ ಕೇಳಿದ್ರು ಅಂತ ನಮ್ಮನ್ನು ಬೈಬೇಡಿ, ಅದು ಕೇಳೋದು ತಪ್ಪು. 2.5 ಲಕ್ಷ ಕೊಟ್ಟು ಡೆಲಿವರಿ ಮಾಡೋದ್ರ ಮುಂದೆ 500 ರೂಪಾಯಿ ಏನೋ ಅವ್ಳು ಖುಷಿ ಕೊಡೋದ್ರು, ಅದನ್ನೆಲ್ಲ ಕಂಪ್ಲೇಂಟ್ ನಾನು ಬರೀ ಡಾಕ್ಟರ್ ಅಲ್ಲಮ್ಮ, ಸಾಮಾಜಿಕ ಹೋರಾಟಗಾರ ನಾನು. ಯಾರೋ ತಪ್ಪು ಮಾಡಿದ್ರೆ ಸಹಿಸ್ಕೋಬಹುದು, ಬಟ್ ರಕ್ಷಣೆಗೆ ಅಲ್ಟಿಮೇಟ್ ಆಗಿ ದೇವ್ರು ನಿಂತ್ಕೋಬೇಕು. ದೇವ್ರಂತೆ ನಿಮ್ಮನ್ನ ನೋಡ್ತಾ ಇದ್ದಾಗ ಇಲ್ಲಿಂದ ತಪ್ಪು ಆಗ್ಲೇಬಾರ್ದು, ಆಗಿದೆ ಅಂತಲ್ಲ ಕೂಡ್ದು ಅಂತ ನಾನು ಕೇಳೋದು. ಅಂಡ್ ಎಸ್, ರಾಜ್ ಸಂಸ್ಥೆ, ರಾಜ್ ನ್ಯೂಸ್ ಸಂಸ್ಥೆ ಈ ಕುಟುಂಬದ ಜೊತೆಗೆ ನಿಂತ್ಕೊಳ್ತದೆ. ನೀವು ಕೂಡ ನಿಂತ್ಕೊಳ್ಬೇಕು ಅಂತ ಕೇಳ್ತಾ, ಇಷ್ಟೊತ್ತು ನನ್ನ ಪದಗಳು ನಿಮಗೆ ನೋವು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಎಸ್ ಇಲ್ಲ ಸರ್, ಚಂದನ್ ಶರ್ಮಾ, ನಾನೊಂದು ಮಾತು ಹೇಳ್ಬಿಡ್ತೀನಿ. ವೈದ್ಯ ನಾರಾಯಣ ಹರಿ ಅನ್ಬೇಡಿ ಅಂತ ನಾನು ಭಾಳ ಜನಕ್ಕೆ ಕೇಳ್ಕೊಂಡೆ. ಅಮ್ಮ, ನಾನು ನಾರಾಯಣ ಅಲ್ಲ, ಅಂಜನಪ್ಪ. ವೈದ್ಯ ನಾರಾಯಣ ಹರಿ ಅನ್ಬೇಡ, ರೌಟ್ ಹೆಚ್ಚು ಕಮ್ಮಿ ಆದಾಗ ನಾನು ಬಟ್ಟೆ ಹರಿಬೇಡ ಅಂತಾನೆ ಕೇಳ್ತೀನಿ. ಇವತ್ತು ವೈದ್ಯರ ಮೇಲೆ ಅಟ್ಯಾಕ್ಸ್ ಆಗ್ತಾವಮ್ಮ. ದಯವಿಟ್ಟು ಬಹಳ ಎಕ್ಸಾಜರೇಟ್ ಮಾಡಬೇಡ. ಅವ್ರಿಗಾಗಿರೋ ಅನ್ಯಾಯ ನಾವು ಒಪ್ಕೋತೀವಿ, ತಪ್ಪದು. ಹಂಗನ್ಕೊಂಡು ಎಲ್ಲ ಡಾಕ್ಟ್ರುಗಳು ಇಟ್ಕೊಂಡು ಇದಾಗ್ಬೇಡು. ದಯವಿಟ್ಟು ಚಂದನ್ ಶರ್ಮಾ ಅವರೇ, ನಿಮ್ಮ ಟೀಮ್ ಜೊತೆಯಲ್ಲಿ ನಾವು ಯಾವಾಗಲೂ ಇರ್ತೀವಿ. ಮೇಡಮ್ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, ವಿ ಆರ್ ಗ್ರೇಟ್ಫುಲ್. ಬಟ್ ಈಗ ಹೇಳಿ ಸರ್, ಭಾಳ ಹೊತ್ತು ನೀವೆಲ್ಲರೂ ಮಾತನಾಡಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೇನೆ. ಹೃದಯ ಸ್ಪರ್ಶಿಯಾದಂಥ ಚರ್ಚೆ. ಸಹಜವಾಗಿ ವಿದ್ಯಾ ಮಲ್ನಾಡ್ ಅವರು ಒಂದು ವ್ಯವಸ್ಥೆಯಲ್ಲಿ ಇರುವ ಸಣ್ಣ ಸಣ್ಣ ಲೋಪದೋಷಗಳು ಅದೇ ಮನುಷ್ಯರಿಗೆ ನೋವಾಗಿ ಪರಿಣಮಿಸಿದಾಗ, ಅಥವಾ ಇಂಥ ಕೂಸುಗಳಿಗೆ ನೋವಾಗಿ ಪರಿಣಮಿಸಿದಾಗ, ಅವರ ಮನಸ್ಸಿಗಾಗುವ ಆಘಾತವನ್ನು ಆಕ್ರೋಶದ ಮೂಲಕ ಹೊರಗೆ ಹಾಕಿದ್ರು. ನಾನೇನು ಹೇಳ್ತೀನಿ ಅಂತಂದರೆ, ಇವರಿಷ್ಟೊತ್ತು ಮಾತಾಡಿದ್ದು 6.5 ಕೋಟಿ ಕನ್ನಡಿಗರು ಮಾತ್ರ ಅಲ್ಲ, 10 ಕೋಟಿ ಜನಸಾಮಾನ್ಯರು ಪ್ರತಿದಿನ ಅವರ ಮನಸ್ಸಿನ ಒಳಗೆ ಒಂದು ಬೇಗುದಿ ಇಟ್ಕೊಂಡಿರ್ತಾರಲ್ಲ, ಆ ಬೇಗುದಿಯ ನೋವು. ಆದರೆ ಅವ್ರಿಗೆ ಇಂಟರ್ನಲ್ಲಿ ಏನಾಗ್ತಿದೆ ಅಂತ ಅಷ್ಟು ಗೊತ್ತಿರಲ್ಲ ಸರ್ ಸಾಮಾನ್ಯ ಜನಕ್ಕೆ. ಈಗ ನೀವು ನನ್ನನ್ನು ಕೇಳಿದ್ರೆ, ಬೆಂಗಳೂರಿನಲ್ಲಿ ಹಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿ ವಿ ರಾಮನ್ ನಗರ ಆಸ್ಪತ್ರೆ, ಜಯನಗರ ಆಸ್ಪತ್ರೆ, KC ಜನರಲ್ ಮಲ್ಲೇಶ್ವರ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ, ಮಿಂಟೋ ಆಸ್ಪತ್ರೆ, ವಾಣಿ ವಿಲಾಸ ಆಸ್ಪತ್ರೆ, ಪ್ರತಿದಿನ ಬಹುಶಃ 10,000ಕ್ಕಿಂತ ಹೆಚ್ಚು ಫುಟ್ಫಾಲ್. ಪ್ರತಿದಿನ ಬಹುಶಃ 10,000ಕ್ಕಿಂತ ಹೆಚ್ಚು ಫುಟ್ಫಾಲ್. ಆದರೆ ಸರ್ಕಾರಗಳು ಅಧಿಕಾರಿಗಳನ್ನು ನಿಯೋಜನೆ ಮಾಡೋದರಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಆದರೆ ಬೇಕಾಗುವ ವೈದ್ಯರನ್ನು ನಿಯೋಜನೆ ಮಾಡುವಲ್ಲಿ ಕಾಡಿ ಬೇಡಿದ್ರೂ ಕೂಡ ಸಿಗಲ್ಲ. ಒಂದು ಡಿಪಾರ್ಟ್ಮೆಂಟ್ಗೆ, ಈಗ ಉದಾಹರಣೆಗೆ ವಿಕ್ಟೋರಿಯಾ ಆಸ್ಪತ್ರೆ, ನ್ಯೂರಾಲಜಿ ತಗೊಳ್ಳಿ, ನೆಫ್ರಾಲಜಿ ತಗೊಳ್ಳಿ, ಅಥವಾ ನೀವು ಪ್ರೊಕ್ಟಾಲಜಿ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಅಥವಾ ಬರ್ನ್ಸ್ ವಾರ್ಡ್ ತಗೊಳ್ಳಿ ನೀವು, ಅಥವಾ OPD ನ್ಯೂ OPD ಬ್ಲಾಕ್ ತಗೊಳ್ಳಿ, ಅಥವಾ ವಾಣಿ ವಿಲಾಸ ತಗೊಳ್ಳಿ, ಯಾವುದೇ ಆಸ್ಪತ್ರೆ ತಗೊಳ್ಳಿ, ಅಲ್ಲಿರುವ ಎಲ್ಲರೂ ಆ ಸ್ಥಾನಮಾನಗಳಲ್ಲಿರೋರು ಎಲ್ಲರನ್ನೂ ನಾನು ಒಂದಲ್ಲ ಒಂದು ಸಲ ಭೇಟಿಯಾದವನ್ನೇ ಮಾತನಾಡಿಸ್ತವನೆ. ನನಗೆ ಗೊತ್ತು ಅವರು ಎಷ್ಟು ಮಟ್ಟಿಗೆ ಅವ್ರಿಗೆ ಪ್ರೆಷರ್ ಇದೆ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತು. ಒಂದು ಕಡೆ ಏನೋ ನಡೀತಾ ಇರುತ್ತೆ, ಇನ್ನೊಂದು ಕಡೆ ಯಾರ್ದೋ ಮಿನಿಸ್ಟ್ರ್ ಫೋನ್ ಬಂದಿರುತ್ತೆ, ನಮ್ಮ ಕಡೆ ನೋಡ್ಕೊಳ್ಳ ಅಂತ ಫೋನ್ ಬಂದಿರುತ್ತೆ. ಮತ್ತೊಂದು ಕಡೆ ಇನ್ನೊಬ್ಬ
ರೋಗಿ ಪಾಪ ನೋವಲ್ಲಿ ನರಳಾಡ್ತಾ ಇರ್ತಾನೆ. ನಾನು PROಗಳ ಜೊತೆಗೆ ಮಾತಾಡಿದ್ದೀನಿ ಅಂಜನಪ್ಪ ಸರ್, ನಿಮ್ಗೆ ಹೇಳ್ಬಿಡ್ತೀನಿ. PROಗಳು ಇತ್ತಿಂದಿತ್ತ ಓಡಾಡ್ತಾ ಇರ್ತಾರೆ, ಆಯ್ತಾ? ಆದರೆ ಅವ್ರಿಗೆ ಆ ಫುಟ್ ಫಾಲ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಎಷ್ಟೋ ಸಲ ಗೊತ್ತಾಗಲ್ಲ. ನೀವು ಇತ್ತೀಚೆಗೆ ವಿಕ್ಟೋರಿಯಾ ಆವರಣದಲ್ಲಿ ಕಳೆದ ಕೆಲವೇ ವರ್ಷಗಳ ಹಿಂದೆ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಓಪನ್ ಮಾಡಿದ್ರಿ ಅಂಡ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಓಪನ್ ಮಾಡಿದ್ರಿ. ಏನ್ ಸರ್? ಐಗಾಟ್ ಡಾಕ್ಟರ್ ನಾಗೇಶ್, ಹೌದು ಸರ್, ಒನ್ ಆಫ್ ದಿ ಗ್ರೇಟೆಸ್ಟ್ ಸರ್ಜನ್ಸ್, ಗ್ಯಾಸ್ಟ್ರೋ ಸರ್ಜನ್ಸ್. ಹೌದು. ಅವರೀಗ 1000 ಬೆಡ್ಡಿನ ಆಸ್ಪತ್ರೆ ಮಾಡಕ್ಕೆ ನಿಮ್ಯಾನ್ಸ್ ಹತ್ರ ಹೊರಟಿದ್ದಾರೆ ಅವರು, ಆಯ್ತಾ? ಒನ್ ಆಫ್ ದಿ ಯಂಗ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್. ಐಗಾಟು ನಾನು ಆರಂಭದಲ್ಲಿ ಒಂದು 4-5 ವರ್ಷದ ಹಿಂದೆ ಅದು ಹೋದಾಗ ಅಲ್ಟ್ರಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿತ್ತು. ಎಲ್ಲರೂ ಮೂಗು ಮುರಿತಾರೆ. ವಿಕ್ಟೋರಿಯಾ ಅಂದರೆ ಕೊಳಕು, ವಿಕ್ಟೋರಿಯಾ ಅಂದರೆ ವಾಸನೆ, ವಿಕ್ಟೋರಿಯಾ ಅಂದರೆ ಶೌಚ ಇಲ್ಲ. ಸೂಪರ್ ಸ್ಪೆಷಾಲಿಟಿ. ಇವತ್ತಿಗೆ ಐಗಾಟಿಗೆ ನಿಮಗೆ ದಿನಕ್ಕೆ 2000 ಫುಟ್ ಫಾಲ್ ಸರ್. KV ಅಶೋಕ್ ಕುಮಾರ್ ಸ್ಟಾರ್ಟ್ ಮಾಡಿದ್ದು 2000 ಫುಟ್ ಫಾಲ್. ಗ್ಯಾಸ್ಟ್ರೋ ಪ್ರಾಬ್ಲಮ್ಗಳು, ನಿಮ್ಗೆ IBS ಇಶ್ಯೂಸು, ಕೋಲಿಕ್ ಇಶ್ಯೂಸು, ನಿಮ್ಗೆ ಯಾವ ಥರದ್ದು ಬೇಡ. ನಿಮಗೆ ಹರ್ನಿಯಾ ಇಶ್ಯೂಸು, ಪ್ಯಾಂಕ್ರಿಯಾಟೈಟಿಸ್ಸು. ಏನು ಸರ್, ತಾವು ಗ್ಯಾಸ್ಟ್ರೋ ಸರ್ಜನ್, ತಮಗೆ ಭಾಳ ಚೆನ್ನಾಗಿತ್ತು. ಹಾಗಾಗಿ ನಾನು ಆಸ್ಪತ್ರೆಯ ಮೇಲಿರುವ ಹ್ಯೂಜ್ ಪ್ರೆಷರ್ನ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಬಟ್ ಅಟ್ ದಿ ಸೇಮ್ ಟೈಮ್ ಈ ಹೆಣ್ಣು ಮಗಳಿಗೆ ಪಾಪ ಅವ್ರು ಹೇಳುವ ಹಾಗೆ ನಿಜಕ್ಕೂ ದುರಂತ ಆಗಿದೆ ಅಂತಂದಾಗ ನಾವು ಧ್ವನಿ ಎತ್ತಲೇಬೇಕಾಗತ್ತೆ. ಐ ರೆಸ್ಪೆಕ್ಟ್ ಆಲ್ ದಿ ಗೌರ್ಮೆಂಟ್ ಡಾಕ್ಟರ್ಸ್ ಆ್ಯಂಡ್ ಎವ್ರಿ ಡಾಕ್ಟರ್. ಯಾಕಂದರೆ ನನ್ನ ಫೋನಲ್ಲಿ ತೆಗೆದ್ರೆ ಒಂದು 500 ಜನ ಡಾಕ್ಟರ್ಗಳ ನಂಬರೇ ಸಿಗ್ತವೆ. ಆಂಜನಪ್ಪ ಅವ್ರಿಗೊಂದು 300 ಸಲ ಫೋನ್ ಮಾಡಿರ್ಬೋದು ನಾನು. ಏನು ಸರ್, ನೀವು ಮುಕ್ಕಾಲು ಡಾಕ್ಟರ್ ಆಗ್ಬಿಟ್ಟಿದ್ದೀರಿ. ಡಾಕ್ಟರ್ ಜೊತೆ ಮಾತಾಡಿ ಹರ್ನಿಯಾ ಗಿರ್ನಿಯಾ ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಿ. ಹೇಳಿ ಸರ್. ಹಾಗಾಗಿ ಬಂಗಾರ, ನೀನೋ ಕೂತ್ಕೊಳ್ಳಪ್ಪ. ಹಾಂ, ಕೂತ್ಕೊಳ್ಳ.